ಬಾಣಂತಿಯರಿಗೆ, ಋತುಮತಿಯಾದವರಿಗೆ, ಚಿಕ್ಕ ಮಕ್ಕಳಿಗೆ ಆರೋಗ್ಯಕರ ಅಂಟಿನ ಉಂಡೆ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಅಂಟಿನ ಉಂಡೆ ನೀವು ಮಾಡಬೇಕು, ನೋಡಬೇಕು, ಕಲ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ಉತ್ತರ ಕರ್ನಾಟಕ ಶೈಲಿ ಒಳಗೆ ಹೆಂಗೆ ಅಂಟಿನ ಉಂಡೆ ಮಾಡ್ತಾರಂತ ನೀವು ನೋಡ್ಕೊರಿ. ಈ ವಿಡಿಯೋನ ಕೊನೆವರೆಗೂ ತಪ್ಪಲಾರ್ದಂಗೆ ನೋಡಿರಿ. ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಾಕ ಇಲ್ದಂಗೆ ಅಂಟಿನ ಉಂಡೆ ಮಾಡೋದು. ಅದಕ್ಕೆ ಏನೇನು ಸಾಮಾನು ಬೇಕಲ್ಲ, ಸ್ವಲ್ಪ ಒಣ ದ್ರಾಕ್ಷಿ, ಬಾದಾಮಿ, 1-2 ಟೀ ಸ್ಪೂನಷ್ಟು ಅಂಟು, ಸ್ವಲ್ಪ ಏಲಕ್ಕಿ ಪುಡಿ, ಕಸಕಸಿ, ಸ್ವಲ್ಪ ಗೋಡಂಬಿ, 4 ಟೀ ಸ್ಪೂನಷ್ಟು ಆಳ್ವಿ, ನೋಡಿರಿ ತುಪ್ಪ, 1/4 kg ಅಷ್ಟು ಉತ್ತತ್ತಿ, 4 ಒಣ ಕೊಬ್ಬರಿ ಬಟ್ಲ, ಒಂದಿಷ್ಟು ನಾವು ಉತ್ತತ್ತಿ ಎಷ್ಟು ತೊಗೊಂಡಿವಲ್ಲ ಅಷ್ಟು ಬೆಲ್ಲ. ಈಗ ನಾವು ಉತ್ತತ್ತಿನ ಜಜ್ಕೊಂಡು ಬೀಜ ತೆಗೆದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಬರೋಣ. ಮತ್ತು ಹೊಳ್ಳಿ ಒಣ ಕೊಬ್ಬರಿನ ನಾವು ಹೆರ್ಜ್ಕೊಂಡು ಬರೋಣ. ನೋಡಿರಿ, ನಾನು ಉತ್ತತ್ತಿನ ಈ ಥರ ಜಜ್ಕೊಂಡು ತೊಗೊಂಡ್ಬಂದೀನಿ. ನೋಡಿರಿ, ಒಣ ಕೊಬ್ಬರಿನ ಈ ಥರ ತುರ್ಕೊಂಡೀನಿ. ಈಗ ಇದನ್ನು ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನೋಡಿರಿ, ನಾನು ಗ್ಯಾಸಿನ ಮ್ಯಾಗ ಒಂದು ಪಾತ್ರೆ ಇಟ್ಟೇನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪಕ್ಕೆ ಅಷ್ಟೇ ಇಷ್ಟ ಅಂತಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾವು ಅಂಟು ಕರಿತೀವಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು. ಈಗ ನೋಡ್ರಿ, ತುಪ್ಪ ಬಿಸಿ ಆಗೈತಿ. ಈಗ ಅಂಟು ಸ್ವಲ್ಪ ಹಾಕಿ ಕರಿಬೇಕು. ತೀರ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ಅವು. ಅವಕ್ಕೆ ಹಳ್ಳಿ ಹೇಳಕ್ಕೆ ಸ್ವಲ್ಪ ಜಾಗ ಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕಿ ಕರಿಬೇಕು. ನೋಡಿರಿ, ಎಷ್ಟು ಚಂದ ಹಳ್ಳಿ ಹೇಳಕ್ಕೆ. ಈಗ ನೋಡ್ರಿ, ಎಲ್ಲ ಕರೆದವ್ರು ಇವು ಅಂತ ತಾಟಿಗೆ ತಗೊಂಡ್ಬಿಡ್ರಿ. ನೋಡಿರಿ, ನಾನು ಈ ತಾಟಿಗೆ ತಗೊಂಡೀನಿ. ಹಿಂಗೆ ಸ್ವಲ್ಪ ಹಾಕಿ ಕರ್ಕೊಳ್ಳೋಣ. ಅಂದ್ರೆ ಚೆಂದಾಗಿ ಆಳಿ ಹೇಳ್ತಾವೆ ಇವು. ನೋಡಿರಿ, ಎಲ್ಲನೂ ಹಿಂಗೆ ಕರ್ಕೋಬೇಕು. ಅಷ್ಟು ಕರಿಯೋದನ್ನು ತೋರ್ಸಕ್ಕಂತ ವಿಡಿಯೋ ಭಾಳ ದೊಡ್ಡದಾಕೈತಿ. ನಾನು ಎಲ್ಲ ಕರ್ಕೊಂಡು ನಿಮಗೆ ಅಷ್ಟು ನಮಗೆ ತೋರಿಸ್ತೇನೆ. ನೋಡಿರಿ, ನಾನು ಅಷ್ಟನ್ನು ಅಂಟಿದ್ರಾಗ ಕರ್ಕೊಂಡೆ ಹಾಕ್ಕೊಂಡೇನಿ. ಈ ಥರ ಆಗ್ಯಾವ ನೋಡಿರಿ. ಈಗ ಡ್ರೈ ಫ್ರೂಟ್ಸ್ನ ಕರ್ಕೊಳ್ಳೋಣ. ಈಗ ನೋಡಿರಿ, ನಾನು ಗೋಡಂಬಿ ಹಾಕ್ಕೊತೀನಿ ತುಪ್ಪದಾಗ. ಸ್ವಲ್ಪ ಕೆಂಪಾಗುವಂಗೆ ಹುರಿರಿ. ತೀರ ಭಾಳ ಕೆಂಪಾದ್ರೆ ಉಂಡೆ ಸರಿ ಬರೋಂಗಿಲ್ಲ. ಇದ್ರಾಗ ಬಾದಾಮಿನ ಹಾಕ್ಕೊತೀನಿ. ನೀವು ಬೇಕಂದ್ರೆ ಎಣ್ಣೆ ಒಳಗೂ ಮಾಡ್ಕೋಬೋದು. ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೆ ತುಪ್ಪದಾಗ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಬಾಣಂತಿಯರಿಗೆ ಮತ್ತು ಋತುಮತಿ ಆದಂಥ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಈ ಅಂಟಿನ ಉಂಡೆ ಅಂದ್ರೆ ನಡಾನು ಗಟ್ಟಿ ಆಕತಿ. ಬಾಣಂತಿಯರಿಗೆ, ಋತುಮತಿ ಆದವರಿಗೆ, ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಇದು. ಈಗ ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ. ಈಗ ತಗೊಂಬಿಡೋಣ ಇವನ್ನಂತ. ಇದಕ್ಕೆ ನಾನು ದ್ರಾಕ್ಷಿನ ಹಾಕ್ಕೊತೇನೆ. ಈ ದ್ರಾಕ್ಷಿ ಏನು ಜಾಸ್ತಿ ಹುರ್ಕೊಳ್ಳೋದ ಬೇಡ್ರಿ. ಸ್ವಲ್ಪ ಬಿಸಿ ತೆಗೆದ್ಕಿನ್ನ ಉಬ್ಬಿ ಬಿಡ್ತಾವೆ ಇವು. ನೋಡ್ರಿ, ಅಲ್ಲಿ ಉಬ್ಬಕ್ಕೆ ಸ್ಟಾರ್ಟ್ ಆಗ ನೋಡಿ. ನೋಡ್ರಿ, ಎಲ್ಲ ಚಂದಾಗೆ ಉಬ್ಬ. ಈಗ ತಗೊಂಬಿಡೋಣ. ನೋಡ್ರಿ, ನಾನು ಈಗ ಇದ ತುಪ್ಪಕ್ಕೆ ಉತ್ತತ್ತಿನ ಹಾಕ್ಕೊತೀನಿ. ಉತ್ತತ್ತಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ.
ಉತ್ತತ್ತಿಲ್ಲಪ್ಪ ಅಂದ್ರೆ ನೀವು ಖಜ್ರನ ಹಾಕ್ಕೋಬೋದು. ಖಜ್ರನೂ ಟೇಸ್ಟ್ ಬರ್ತದೆ ರೀ, ಅದು ಒಳ್ಳೆಯದು ಆರೋಗ್ಯಕ್ಕೆ. ನಾನು ಖಜ್ರಿಲ್ಲ, ಅದಕ್ಕೆ ಉತ್ತತ್ತಿ ತೊಗೊಂಡಿನಿ. ಚೆಂದಾಗಿ ಸ್ವಲ್ಪ ಹುರ್ಕೊರಿ. ಸ್ವಲ್ಪ ತುಪ್ಪ ಹಾಕಿ ಹುರ್ಕೊರಿ, ಅಂದ್ರೆ ಘಮ ಘಮ ಅಂಥೇಳಿ ಪಳ್ಳಕ್ಕೆ. ನಾನು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊತೀನಿ ನೋಡಿರಿ. ಸ್ವಲ್ಪ ಊರಿನ ಸಣ್ಣಗೆ ಇಟ್ಕೊಂಡು ಹುರಿರಿ, ಅಂದ್ರೆ ಚೆಂದಾಗಿ ಇರ್ತವೆ. ಜಾಸ್ತಿ ಇಟ್ಕೊಂಡು ಬಿಟ್ರೆ ಹೊತ್ತಿ ಸೇದಿ ಉಂಡೆ ಸರಿ ಬರೋಂಗಿಲ್ಲ, ಹೊತ್ತಿದ ವಾಸನೆ ಬರ್ತಾವೆ ಉಂಡೆ. ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಹುರಿರಿ. 2 ನಿಮಿಷ ಲೇಟ್ ಆಗಲಿ, ನಿಧಾನಗೆ ಹುರಿರಿ. ಈಗ ನೋಡಿರಿ ಉತ್ತತ್ತಿನ ಹುರಿದವು. ನಾನು ಇವನ್ನ ಒಂದು ಡಬ್ಬಿಗೆ ಹಾಕ್ಕೊತೀನಿ. ಈಗ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಇಷ್ಟು ಸಾಕ್ರಿ. ಈಗ ಈ ತುಪ್ಪಕ್ಕೆ ನಾನು ಆಳ್ವಿ ಹಾಕ್ಕೊತೀನಿ ನೋಡಿ. ಇವನು ಸ್ವಲ್ಪ ಚೆಂದಾಗಿ ಹುರ್ಕೊಂಡು ಸ್ವಲ್ಪ ಹಸಿದೆಲ್ಲ ಹೋಗೋ ಮಟನೂ ಹುರ್ಕೋರಿ. ಇವನ್ನ ಸ್ವಲ್ಪ ಉರಿ ಸಣ್ಣಗೆ ಇಟ್ಕೊಂಡು ಹುರಿಲಿ, ಅಂದ್ರೆ ಹೊತ್ತಂಗಿಲ್ಲ ಇವು. ಈಗ ನೋಡ್ರಿ ಆಳ್ವಿ ಚಟ ಚಟ ಅನ್ನಕತ್ತಾವು. ಈಗ ನಾನು ಕಸ್ಕಸಿನ ಇದಕ್ಕೆ ಹಾಕ್ಕೊಂಡು ಹುರ್ಕೊತೀನಿ. ಕಸ್ಕಸಿ ಲಘು ಹುರ್ಕೊತಾವಲ್ಲ, ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕಿದೆ. ಈಗ ಹುರಿದವು ನೋಡ್ರಿ. ನಾನು ಒಂದು ಪ್ಲೇಟಿಗೆ ಹಾಕ್ಕೊತೀನಿ ಇದನ್ನು. ಈಗ ನೋಡ್ರಿ ನಾ ಎಲ್ಲ ತಕ್ಕೊಂಡೇನೆ ಆಳ್ವಿ ಕಸ್ಕಸಿನ. ಈಗ ಅದಕ್ಕೆ ಕೊಬ್ಬರಿ ಹಾಕ್ತೀನಿ ನೋಡ್ರಿ. ಕೊಬ್ಬರಿಗೆ ತುಪ್ಪ ಹಾಕಿ ಹುರ್ಕೋದು ಬೇಡ, ಹಂಗೆ ಹುರ್ಕೋರಿ ನಡೀತಿ. ಸ್ವಲ್ಪ ಚೆಂದಾಗೆ ಹುರ್ಕೊಂಡ್ರೆ, ಸ್ವಲ್ಪ ಹುರ್ಕೊಂಡ್ರೆ ಸಾಕಿದ್ನಿ. ಹಂಗೆ ಹಾಕೊಂಡ್ರು ಬರ್ತೈತಿ, ಆದ್ರೆ ಸ್ವಲ್ಪ ಹುರ್ಕೊಂಡ್ರೆ ಘಮ ಘಮ ಅಂತೇಳಿ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಕೊಬ್ಬರಿನ ಸ್ವಲ್ಪ ಹುರ್ಕೊಂಡೈತಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ಸಾಮಾನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿರಿ ನಾವು ಈಗ ಡ್ರೈ ಫ್ರೂಟ್ಸು, ಅಂಟು, ಉತ್ತತ್ತಿ ಎಲ್ಲನೂ ತುಪ್ಪ ಹಾಕಿ ಬಿಸಿ ಮಾಡ್ಕೊಂಬಂದೇವಿ. ಈಗ ಇವನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ್ರಿ. ತೀರ ಸಣ್ಣಗೂ ಬೇಡ, ಸ್ವಲ್ಪ ಅಬಡ ಜಬಡನೇ ಇರಲಿ, ಅಂದ್ರೆ ಬಾಯಿಗೆಲ್ಲ ಇವು ಸಿಗಬೇಕು, ಅಂದ್ರೆ ನಮ್ಗೆ ತಿನ್ನೋಕೆ ಇಂಟ್ರೆಸ್ಟ್ ಬರ್ತೈತಿ, ಟೇಸ್ಟ್ ಬರ್ತೈತಿ. ಈಗ ನೋಡಿರಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ, ಮಿಕ್ಸಿಗೆ ಹಾಕ್ಕೊಂಬರೋಣ್ರಿ. ಈಗ ನೋಡಿರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ಅಬಡ ಜಬಡನೇ ಇರಲಿ, ತೀರ ಸಣ್ಣಗೆ ಹಾಕೋದು ಬೇಡ. ಈಗ ನಾವು ಅಂಟನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಬರೋಣ. ಈ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊತೀನಿ ಎಲ್ಲನ. ಈಗ ನೋಡಿರಿ ಅಂಟನ್ನ ಇದಕ್ಕೆ ಹಾಕ್ಕೊತೀನಿ ಕರೆದಿದ್ದು. ಈಗ ಇದನ್ನು ಅಬಡ ಜಬಡ ಮಾಡ್ಕೊಂಬರೋಣ. ನೋಡಿರಿ ಅಂಟನ್ನ ಈ ಥರ ಮಿಕ್ಸಿಗೆ ಹಾಕಿವಿ, ಹಿಂಗೆ ಇರಲಿ ರೀ, ತೀರ ಸಣ್ಣ ಮಾಡೋದೇನು ಬೇಡ. ಇದನ್ನು ಹಾಕ್ಕೊಂಬರೋಣ್ರಿ ಇದಕ್ಕೆ. ಈಗ ಇದಕ್ಕೆ ಉತ್ತತ್ತಿನ ಹಾಕ್ಕೊಳ್ಳೋಣ. ಎಲ್ಲನೂ ಹಿಂಗೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನೋಡಿರಿ ಉತ್ತತ್ತಿನ ಹಾಕ್ಕೊಂಬಂದೇವೆ ನೋಡಿರಿ, ಹಿಂಗೆ ಅಬಡ ಜಬಡನ ಇರಲಿಲ್ಲ. ಈಗ ಇದಕ್ಕೆ ಪಾತ್ರೆಗೆ ಹಾಕ್ಕೊಂತ ನೋಡಿರಿ ನಾವು ಪರಾತಕ್ಕೆ. ಈಗ ನೋಡಿರಿ ನಾವು ಕೊಬ್ಬರಿನ ಇದಕ್ಕೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಪುಡಿ ಮಾಡಿ ಹಾಕೋರಿ ಆದಷ್ಟು ಬೆಲ್ಲನ, ಕಣ್ಣಿ ಆದ್ರೆ ಸರಿ ಆಗಂಗಿಲ್ಲ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರು ನೋಡಿರಿ. ಕೊಬ್ಬರಿ ಬೆಲ್ಲ ಕೂಡ ಹಾಕ್ಕೋಬೇಕಲ್ಲ, ಹಿಂಗಾಗೈತ್ರಿ ಅದು. ನಾನು ಇದನ್ನು ಈ ಪಾತ್ರೆಗೆ ಹಾಕ್ಕೊತೀನಿ. ಎಲ್ಲ ಕೊಬ್ಬರಿನೂ ನಾನು ಹಿಂಗೆ ಮಾಡ್ಕೊಂಬರ್ತೀನಿ, ಬೆಲ್ಲನೂ ಕೊಬ್ಬರಿಗೆ ಸೇರಿ. ಈಗ ನೋಡಿರಿ ಎಲ್ಲ ಕೊಬ್ಬರಿನೂ ನಾನು ಬೆಲ್ಲ ಹಾಕಿ ಮಿಕ್ಸಿ ಹಾಕ್ಕೊಂಡು ಬಂದೀನಿ.
ಈಗ ಸ್ವಲ್ಪ ಏಲಕ್ಕಿ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾನೆ. ಆಳ್ವಿ ಮತ್ತು ದ್ರಾಕ್ಷಿ ಅದನ್ನು ಮಿಕ್ಸ್ ಮಾಡ್ತಾನೆ ನೋಡ್ರಿ. ಈಗ ಚೆಂದಿಗೆ ಕೈಲೇ ಮಿಕ್ಸ್ ಮಾಡೋಣ್ರಿ. ಈಗ ಬೇಕಂದ್ರೆ ಮ್ಯಾಗ ಸ್ವಲ್ಪ ತುಪ್ಪನೂ ಹಾಕೋರಿ. ಈಗ ತುಪ್ಪ ಎಷ್ಟು ಹಾಕ್ಕೊಂಡ್ರೂ ನಡಿತೈತಿ. ನಾನು ಸ್ವಲ್ಪ ಹಾಕ್ಕೊಂಡೇನಿ ನೋಡ್ರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊ ನೋಡ್ರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ನಾನು. ಈಗ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಿನ ಬೇಕಲ್ಲ ಆ ಸೈಜಿನೂ ಮಾಡ್ಕೊರಿ ಉಂಡಿನ. ನೋಡಿರಿ ನಾನು ಈ ಸೈಜಿನ ಮಾಡ್ಕೊಂಡೇನಿ. ನಾನು ಎಲ್ಲನೂ ಇದೇ ಸೈಜನ್ನು ಮಾಡ್ಕೊತೀನಿ ನೋಡಿ. ಈ ಅಂಟಿನ ಉಂಡೆ ಮಾಡ್ಕೊಳ್ಳೋದು ಹುರ್ಕೊಳ್ಳೋದು ಅಷ್ಟೇ ಸ್ವಲ್ಪ ಲೇಟ್ ಆಕತಿ. ಆದ್ರೆ ಉಂಡೆ ಮಾಡೋದೇನು ತಡ ಆಗಂಗಿಲ್ಲ. ಇದಂತೂ ಆರೋಗ್ಯಕ್ಕಂದ್ರೆ ಭಾಳ ಒಳ್ಳೆಯದು. ಬಾಣಂತಿಯರಿಗೆ, ಋತುಮತಿ ಆದವ್ರಿಗೆ ಮತ್ತು ಸಣ್ಣ ಮಕ್ಕಳಿಗೆ ನಡ ಗಟ್ಟಿ ಆಕತ್ರಿ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿರಿ ಇಷ್ಟು ಅಂಟಿನ ಉಂಡೆಗೆ ನೋಡಿರಿ ಆರೋಗ್ಯಕ್ಕೂ ಒಳ್ಳೆಯವು ಇವು ಅಂಟಿನ ಉಂಡೆ. ನೋಡಿರಿ ಯಾವ ಥರ ಬಂದವು ಅಂಥೇಳಿ ನಿಮಗೆ ಒಂದು ಒಡೆದು ತೋರಿಸ್ತೀನಿ ನೋಡಿರಿ. ನೀವು ತಿಂಗಳಾನ್ಗಟ್ಲೆ ಇಟ್ಟರು ಹಾಳಾಗಂಗಿಲ್ಲ ರೀ. ನಾವು ಇದಕ್ಕೆ ತುಪ್ಪ ಹಾಕಿ ಬೆಲ್ಲ ಎಲ್ಲ ಸರಿಯಾಗಿ ಹಾಕಿ ಮಾಡೀವಿ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಅಂಟಿನ ಉಂಡ್ರಿ ಇವು. ನಾವು ಉತ್ತರ ಕರ್ನಾಟಕ ಒಳಗೆ ಇದೇ ಥರನ ಮಾಡ್ತೀವಿ ನಾವು. ಈ ರೆಸಿಪಿ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆನ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.